ನೋಡ್ರಿ ಯೂಟ್ಯೂಬರ್ಸ್ ಆಗ್ಬೇಕಂತ ಇದ್ದೀರಾ ಫ್ರೆಂಡ್ಸ್. ಆದರೆ ನಿಮ್ಗೆ ಗೊತ್ತಿಲ್ಲ ಯಾವ ಒಂದು ಕ್ಯಾಟಗರಿ ಚಾಯ್ಸ್ ಮಾಡ್ಬೇಕಂತ. ಮುಂಚೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದೇನಂದ್ರೆ ಯಾವೊಂದು ಕ್ಯಾಟಗರಿ ಚೂಸ್ ಮಾಡಬಾರ್ದು ಅಂತ. ಅಂದರೆ ಈ ಒಂದು ವಿಡಿಯೋದಲ್ಲಿ ಬೆಸ್ಟ್ ಯಾವ ಒಂದು ಚಾನಲ್ಸು ವೈರಲ್ ಆಗೋದು ಅಂತಾನೋ ಈ ಒಂದು ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯೂಟ್ಯೂಬರ್ಸ್ ಯಾರೇ ಆಗ್ಬೇಕಂತ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ಒಂದು ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋನ. ದಯವಿಟ್ಟು ಇಷ್ಟ ಆದರೆ ಬಂದು ವಿಡಿಯೋ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ನಿಮ್ಮಂಥ ಯಾರ್ಯಾರು ಯೂಟ್ಯೂಬರ್ಸ್ ಆಗ್ಬೇಕಂತಿದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ರೀಚ್ ಆಗುತ್ತೆ. ಆಮೇಲೆ ಅವರನ್ನು ಡಿಸೈಡ್ ಮಾಡ್ಬೋದು ಯಾವ ಒಂದು ಟಾಪಿಕ್ ಮತ್ತು ಕ್ಯಾಟಗರಿ ಚಾಯ್ಸ್ ಮಾಡಬೇಕಂತ. ಮತ್ತು ನೀವು ನೋಡ್ರಿ ಹೊಸಬರ ನಾನು ಟೆಕ್ ವಿದರ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಫ್ರೆಂಡ್ಸ್ ನಾನು ಟೆಕ್ ವಿದರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಗ್ಗೆ ಶುರು ಮಾಡೋಣ. ಫಸ್ಟು ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ಆಟೋಮೊಬೈಲ್ ಬಗ್ಗೆ ಮತ್ತು ಕಾರ್ಸ್ ಬಗ್ಗೆ, ಈ ಥರ ಎಲ್ಲ ಗಾಡಿ ಬಗ್ಗೆ ಎಲ್ಲ ಯಾಕೆ ಬೆಸ್ಟ್ ಬಜೆಟು, ಲೋ ರೇಂಜು, ಮಿಡ್ ರೇಂಜು, ಯಾಕೆ ಎಷ್ಟು ಚೆನ್ನಾಗೈತೆ ಮೈಲೇಜು, ಅದ್ರ ಬಗ್ಗೆ ಎಲ್ಲ ಹೇಳೋದು. ತುಂಬ ಜನ ಗೊತ್ತಿರಲ್ಲ ಇದ್ರ ಬಗ್ಗೆ ಎಲ್ಲ. ಏನು ಪರ್ಚೇಸ್ ಮಾಡೋಕ್ಕೆ, ಯಾವ ಕಾರ್ ಪರ್ಚೇಸ್ ಮಾಡೋಕ್ಕೆ, ಯಾವ ಒಂದು ಏನೈತಲ್ಲ ಬೈಕು ಸ್ಕೂಟ್ರ್ ಪರ್ಚೇಸ್ ಮಾಡಬೇಕು ಅಂತ. ಇದು ಸಖತ್ತಾಗಿ ಹಿಟ್ ಆಗುತ್ತಂತನೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ ಸ್ಟಾರ್ಟ್ ಮಾಡಿ, ಚೆನ್ನಾಗಿ ಹಿಟ್ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಇದು ಬಂದ್ಬಿಟ್ಟು ಗೇಮಿಂಗ್ ಟಾಪಿಕ್ ಯಾವಾಗ್ಲೂ ವೈರಲ್ ಆಗುತ್ತೆ ಫ್ರೆಂಡ್ಸ್. ಹೌದು, ತುಂಬ ಜನ ನೋಡೋದು ಫ್ರೀ ಫೈರು, ಪಬ್ಜಿ, GTA ಈ ಥರ ಎಲ್ಲ ನೋಡ್ತಾರೆ. ನೀವು ಹಿಂಗೆಲ್ಲ ಮುಂಚೆ ನೋಡಿರ್ಬೋದು. ನಿಮ್ಗೆ ಗೊತ್ತಿಲ್ಲ ಅಂದರೆ ಟೆಕ್ನೋ ಗೇಮರ್ಸ್ ಅಂತ ಇದ್ದಾರೆ, ದ ಟೋಟಲ್ ಗೇಮಿಂಗ್ ಅವರೆಲ್ಲ ಸಖತ್ತಾಗಿ ಹಿಟ್ ಆಗೋರು ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೇಮಿಂಗ್ ಟಾಪಿಕ್ನಲ್ಲಿ ಏನಾದರೂ ಗೇಮರ್ಸ್ ಆಗಬೇಕಂದ್ರೆ ದಯವಿಟ್ಟು ಈ ಒಂದು ಟಾಪಿಕ್ನ ಚೂಸ್ ಮಾಡಿ, ಸಖತ್ತಾಗೈತೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟು ಬಂದ್ಬಿಟ್ಟು ಅದೇನಂದರೆ ಇದು ಬಂದ್ಬಿಟ್ಟು ಕಾಮಿಡಿ ಎಂಟರ್ಟೈನ್ಮೆಂಟ್ ಬಗ್ಗೆ. ಇದ್ರ ಬಗ್ಗೆ ಇದು ನೀವೇನಾದರೂ ಕಾಮಿಡಿ ಮಾಡ್ತಾಯಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದಾರೆ. ಮೂಕ್ಲಪ್ಪಲ್ಲಿ ನಿಮಗೆಲ್ಲ ಗೊತ್ತಿರಬೇಕು. ಮೂಕ್ಲಪ್ಪ ಮತ್ತು ಶಿವಪುತ್ರ ಅವರು ಎಂಟರ್ಟೈನ್ಮೆಂಟ್ ಬಗ್ಗೆ, ಕಾಮಿಡಿ ಬಗ್ಗೆ ಎಲ್ಲ ಮಾಡ್ತಾರೆ. ಸಖತ್ತಾಗಿ ಹಿಟ್ ಆಗೋರು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗೈತೆ ಅವ್ರದ್ದೆಲ್ಲ ಕಾಂಟೆಂಟ್ಸು, ಸೂಪರ್ ಆಗೈತೆ ಟಾಪಿಕ್ ಅಂತಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ಈ ಥರ ಮಾಡ್ಬೇಕಂದ್ರೆ ಎಂಟರ್ಟೈನ್ಮೆಂಟ್ ಬಗ್ಗೆ, ಕಾಮಿಡಿ ಬಗ್ಗೆ ಇದು ಚಾಯ್ಸ್ ಮಾಡ್ಬೋದು ನೀವು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದೇನಂದರೆ ಟೆಕ್ಕು ನಾನು ಮಾಡ್ತೇನೆ ಫ್ರೆಂಡ್ಸ್. ಟೆಕ್ ಟಾಪಿಕ್ ಬಗ್ಗೆ ಇದನ್ನೂ ಕೂಡ ಚೂಸ್ ಮಾಡ್ಬೋದು ನೀವು. ಆದರೆ ಇದು ಸ್ವಲ್ಪ ಹೈ ಬಜೆಟ್, ತುಂಬ ಖರ್ಚು ಮಾಡಬೇಕಾಗುತ್ತೆ. ಮುಂಚೆ ಕನ್ನಡ ಟೆಕ್ ಫಾರ್ ಯು ಅಂತ ಟೆಕ್ ಬಗ್ಗೆ ಮಾಡ್ತಾಯಿದ್ರು. ಈಗ ಫ್ಯಾಕ್ಟ್ ಚಾನಲ್ ಮಾಡ್ತಾರೆ, ಹೇಗೆ ಚರಿತ್ರೆ ಮಾಡ್ತಾಯಿದ್ದಾರಲ್ಲ ಆ ಥರ ಈಗ ಮಾಡ್ತಾಯಿದ್ದಾರೆ ಅವರು. ಯಾಕಂತಂದರೆ ಟೆಕ್ ಕನ್ನಡದಲ್ಲಿ ನೋಡೋಕೆ ತುಂಬ ಸ್ವಲ್ಪ ರೇರ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಟೆಕ್ಕಿಂಗ್ ಕನ್ನಡ, ಟೆಕ್ ಎಕ್ಸಾಮ್ಸ್ ಅವರೆಲ್ಲ ಚೆನ್ನಾಗಿ ಹಿಟ್ಟಾಗಿದ್ದಾರೆ. ನೋಡ್ರಿ ಹಿಟ್ಟಾಗಿದ್ರೆ ಟೆಕ್ಕಲ್ಲಿ ನಿಮ್ಮ ಒಂದು ಲೈಫ್ ಫುಲ್ ಚೇಂಜ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಪನಿಯವ್ರು ಬಂದು ನಿಮ್ಮ ಮೊಬೈಲ್ ಕೊಡ್ತಾರೆ, ಇದ್ರೊಳಗೆ ರಿವ್ಯೂ ಮಾಡಿ ಅಂತ. ಅವರು ನಿಮಗೆ ಮೊಬೈಲ್ ಇಟ್ಕೊಬೋದು, ಇಲ್ಲಾಂದರೆ ಕಾಸು ಕೊಡ್ಬೋದು ನಿಮಗೆ. ಈ ರಿವ್ಯೂ ಮಾಡಿದಿರಲ್ಲ ಇಷ್ಟು ಅಮೌಂಟ್ ತೊಗೊಳ್ಳಿ ಅಂತ. ಹೌದು ಫ್ರೆಂಡ್ಸ್, ಸೂಪರಾಗಿ ಈ ಒಂದು ಟಾಪಿಕ್ ಹಿಟ್ ಆಗುತ್ತೆ. ಸ್ವಲ್ಪ ಕಷ್ಟಪಡಬೇಕಷ್ಟೇ ಫ್ರೆಂಡ್ಸ್. ಕಷ್ಟಪಟ್ಟರೆ ಪ್ರತಿಫಲ ಒಂದಿನ ಒಂದಿನ ಸಿಗುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಕ್ಟ್ಸ್ ಚಾನಲ್. ಸುಮ್ಮನೆ ಜನರಿಗೆ ಟೈಮ್ ಪಾಸ್ ಆಗೋದಂತ ಈ ಒಂದು ಫ್ಯಾಕ್ಟ್ಸ್ ಚಾನಲ್ಸು ಇರುತ್ತೆ. ಇವು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡುತ್ತೆ ಎಲ್ಲ ಫ್ಯಾಕ್ಟ್ಸ್ ಚಾನಲ್ಸು. ಈ ಥರ ಆಯಿತಾ, ಈ ಥರ ಇನ್ವೆಂಟ್ ಆಗೋಯ್ತಾ ಬಲ್ಪು, ಈ ಥರ TV ಬಂತಾ ಅಂತ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಸಿಗುತ್ತೆ ಅದರಲ್ಲಿ, ಜನರಲ್ ನಾಲೆಡ್ಜು. ಓಕೆ ಫ್ರೆಂಡ್ಸ್, ಅದ್ರ ಬಗ್ಗೆ ನೀವು ಸ್ಟಾರ್ಟ್ ಮಾಡ್ಬೋದು. ಸಖತ್ತಾಗೈತೆ ಟಾಪಿಕ್ಕು ಫ್ಯಾಕ್ಟ್ಸ್ ಚಾನಲ್ ಬಗ್ಗೆ. ಇದು ಜನರಿಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತಲ್ಲ. ಓಕೆ ಫ್ರೆಂಡ್ಸ್, ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಆವಾಗ ಅವರು ಇಂಟ್ರೆಸ್ಟಿಂಗ್ ಮಾಹಿತಿ ಬಗ್ಗೆ ಕಲ್ತ್ಕೊತಾರೆ. ಆವಾಗ ಚೆನ್ನಾಗಿ ಹಿಟ್ಟಾಗೋದು ಕೂಡ ವಿಡಿಯೋ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನೆಕ್ಸ್ಟು ಬಂದ್ಬಿಟ್ಟು ಕುಕ್ಕಿಂಗು ಸಖತ್ತಾಗಿ ಇದು ಹಿಟ್ಟಾಗ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲ ಏನಾಯ್ತಾ ಗೊತ್ತಾ ಫ್ರೆಂಡ್ಸ್, ಎಲ್ಲ ಲೇಡೀಸ್ ಈಗ ಕುಕ್ಕಿಂಗ್ ಚಾನಲೇ ಮಾಡ್ತಾ ಇರೋದು. ಹೌದು ಫ್ರೆಂಡ್ಸ್, ಎಲ್ಲರೂ ಕುಕ್ಕಿಂಗ್ ಚಾನಲೇ ಮಾಡ್ತಿದ್ದಾರೆ. ತುಂಬ ಚೆನ್ನಾಗೈತೆ ಚಾನಲ್. ಆದರೆ ಏನಂಗೆ ಗೊತ್ತಾ ಫ್ರೆಂಡ್ಸ್, ಈ ಥರ ಬೇಳೆ ಸಾಂಬಾರು ಮಾಡಿದ್ದಾರ, ಸಾಂಬಾರು ಮಾಡೋದು, ಅನ್ನ ಮಾಡೋದು ಆ ಥರ ಮಾಡಿಬಿಡಿ. ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕು. ಆಯಿತಾ ಫ್ರೆಂಡ್ಸ್. ನನಗೆ ಇದು ಸಪೋಟೊ ಇಷ್ಟ ಇಲ್ಲ, ಆದರೆ ನಮ್ಮ ಮಮ್ಮಿ ಸಪೋಟೊ ಜ್ಯೂಸು, ಸಪೋಟೊ ಸ್ವೀಟ್ಸ್ ಎಲ್ಲ ಮಾಡಿಕೊಟ್ಟಾರೆ, ಅದನ್ನ ತಿಂತೀನಿ, ಕುಡಿತೀನಿ ನಾನು.
ಆಯಿತಾ ಫ್ರೆಂಡ್ಸ್. ಆ ಥರ ನಿಮಗೆ ಮೈಂಡ್ ಬರಬೇಕು. ಯಾವುದು ನಮ್ಮ ಮಕ್ಳಿಗೆ ಇಷ್ಟ ಇಲ್ಲ, ಒಂಥರ ಫ್ರೂಟ್ ಸ್ಯಾಲಡ್ ಥರ, ಮಿಲ್ಕ್ ಶೇಕು, ಸ್ಮೂದಿ ಥರ, ಜ್ಯೂಸ್ ಥರ ಮಾರ್ಕೊಟ್ಟು ಆ ಥರ ಅಪ್ಲೋಡ್ ಮಾಡಿದ್ರೆ ಜನಗಿನ್ನ ಅಟ್ರಾಕ್ಟ್ ಆಗುತ್ತೆ. ಆಯಿತಾ ಫ್ರೆಂಡ್ಸ್. ಒಂಥರ ಡಿಫ್ರೆಂಟಾಗಿ ನೀವು ಮಾಡಬೇಕು. ಡಿಫ್ರೆಂಟಾಗಿ ಮಾಡಿದ್ರೆ ಬೇಗ ಈ ಒಂದು ಟಾಪಿಕ್ ಕ್ಯಾಟಗರಿಲಿ ಅಮೇಝಿಂಗ್ ಆಗಿ ನೀವು ಹಿಟ್ಟಾಗ್ಬೋದು ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಅಮೇಝಿಂಗ್ ಟಾಪಿಕ್ ಇದು ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟು ಬಂದ್ಬಿಟ್ಟು ಸ್ಟಿಚಿಂಗ್ ಟಾಪಿಕ್ಕು. ನಿಮ್ಗೆ ಗೊತ್ತಿಲ್ಲ ಅಂದರೆ ಫ್ರೆಂಡ್ಸ್, ನಿವೇದಕ ಅವರು ಇದ್ರ ಬಗ್ಗೆ ಮಾಡ್ತಿದ್ದಾರೆ ಸ್ಟಿಚಿಂಗ್ ಟಾಪಿಕ್ಕು. ಸಖತ್ತಾಗುತ್ತೆ ಸ್ಟಿಚಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಗೊತ್ತಿರಲ್ಲ ಹೇಗೆ ಸ್ಟಿಚ್ ಮಾಡಬೇಕು, ಹೇಗೆ ಡಿಸೈನ್ ಮಾಡಬೇಕು ಅಂತ. ಇಲ್ಲಿ ಅವ್ರಿಗೆ ನಾಲೆಜ್ ಸಿಗುತ್ತೆ. ಈ ಥರ ಡಿಸೈನ್ ಮಾಡಬೇಕಾ ಅಂತ, ಈ ಥರ ಸ್ಟಿಚ್ ಮಾಡಬೇಕಾ ಅಂತ ಅವ್ರಿಗೆ ಒಂದು ಆ ಥರ ಮೈಂಡಲ್ಲಿ ಬರುತ್ತೆ. ಅದು ಕೂಡ ಚೆನ್ನಾಗಿ ಹಿಟ್ಟಾಗುತ್ತೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಕೂಡ ಒಂದು ಅಮೇಝಿಂಗ್ ಕ್ರೇಜಿ ಚಾನೆಲ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಸೋಲೋ ಕ್ಯಾಂಪಿಂಗ್ ಅಂದರೆ ಒಬ್ಬರೋಗಿ ಎಲ್ಲಾದರೂ ಒಂದು ಜಾಗದಲ್ಲಿ ಕ್ಯಾಂಪಿಂಗ್ ಮಾಡೋದು. ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾಯಿದ್ದೀನಿ ನಾನು 24 hours ಆ ಥರ ಎಲ್ಲ ಮಾಡೋದು. ಆಯಿತಾ ಫ್ರೆಂಡ್ಸ್. ಅದೂ ಚೆನ್ನಾಗಿ ಹಿಟ್ಟಾಗುತ್ತೆ. ಜನರು ನೋಡ್ತಾರೆ ಏನಾಗುತ್ತೆ ನೆಕ್ಸ್ಟ್ ಅಂತ. ಆ ಥರ ಓಕೆ ಫ್ರೆಂಡ್ಸ್, ಏನಾಗುತ್ತೆ ಅಂತ ಒಬ್ಬರೇ ಹೇಳ್ತಿರಲ್ಲ, ಅವರು ಒಂಥರ ಸಸ್ಪೆನ್ಸ್ ಆಗಿ ಇರುತ್ತೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮೇಝಿಂಗ್ ಟಾಪಿಕ್ ಕೂಡ ಇದು. ಇದು ಚೆನ್ನಾಗೈತೆ. ಈ ಒಂದು ಟಾಪಿಕ್ಕು ಚಾಯ್ಸ್ ಮಾಡುವಂದರೆ ನೀವು ಚಾಯ್ಸ್ ಮಾಡಬಹುದು. ಎಲ್ಲ ಟಾಪಿಕ್ಸ್ ಹೇಳಿದ್ದಾನ ಫ್ರೆಂಡ್ಸ್. ಇಷ್ಟರಲ್ಲಿ ನಿಮ್ಮ ಒಂದು ಯಾವ ಫೇವ್ರೆಟ್ ಟಾಪಿಕ್ಕು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ ಫ್ರೆಂಡ್ಸ್. ಆಮೇಲೆ ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನ್ನ ಟೆಕ್ ವಿಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.